ರತ್ನ ಅಧ್ಯಕ್ಷ ಸೇರಿದಂತೆ ಹಲವು ಸೂಪರ್ ಹಿಟ್ ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದಂತಹ ನಿರ್ದೇಶಕ ನಂದಕಿಶೋರ್ ಅವರ ಮೇಲೆ ನನ್ನ ಮೇಲೆ 2 ಲಕ್ಷಕ್ಕೂ ಅಧಿಕ ಒಂದು ಅಮೌಂಟ್ ಅನ್ನ ಇಸ್ಕೊಂಡು ಇದುವರೆಗೂ ಕೊಟ್ಟಿಲ್ಲ ಅನ್ನುವಂಥದ್ದು ಶಬರೀಶ್ ಶೆಟ್ಟಿ ಅವರ ಒಂದು ಆರೋಪ. ಸದ್ಯ ಈ ಒಂದು ಆರೋಪಕ್ಕೆ ಸಂಬಂಧಿಸಿದಂತೆ ಆರೋಪವನ್ನು ಮಾಡ್ತಿರುವಂತಹ ಶಬರೀಶ್ ಶೆಟ್ಟಿ ಯುವ ನಟ ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಎಷ್ಟು ವರ್ಷಗಳಾಗಿತ್ತು, ಎಷ್ಟು ವರ್ಷಗಳಿಂದನೂ ಕೂಡ ಈ ಒಂದು ಇಸ್ಕೊಂಡಿರುವಂತಹ ಅಮೌಂಟ್ ಅನ್ನು ಯಾಕೆ ರಿಟರ್ನ್ ಮಾಡಿಲ್ಲ ನಿರ್ದೇಶಕ ನಂದಕಿಶೋರ್ ಅನ್ನುವಂತಹ ಎಲ್ಲಾ ಡೀಟೇಲ್ಸ್ ಅನ್ನು ಅವರೇ ಕೊಡ್ತಾ ಹೋಗ್ತಾರೆ. ಸರ್, ಮೊದಲನೇದಾಗಿ ನಮಸ್ತೆ. ಅಂಡ್ ಯಾಕೆ ಏನಾಗಿತ್ತು, ಯಾವಾಗ ಕೊಟ್ಟಿದ್ರಿ, ಎಷ್ಟು ಅಮೌಂಟ್ ಅನ್ನ ಕೊಟ್ಟಿದ್ರಿ, ಎಷ್ಟು ವರ್ಷಗಳ ಹಿಂದೆ, ಈಗ ಏನಕ್ಕೆ ನೀವು ಕೇಳ್ತಿರುವಂಥದ್ದು ಅನ್ನೋ ಒಂದು ಪ್ರಶ್ನೆ ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಮೂಡ್ ಬರ್ತಾ ಇದೆ. ಇದೆಲ್ಲದಕ್ಕೂ ನಿಮ್ಮ ಒಂದು ರಿಯಾಕ್ಷನ್ ಮೂಲಕನೇ ತಿಳಿದು ಬರಬೇಕು. ಸೊ ಏನಾಗಿತ್ತು, ಯಾವಾಗಿತ್ತು, ಯಾವಾಗ ಕೊಟ್ಟಿದ್ರಿ ನೀವು ಹಂತವಾಗಿ ಅಂತ? ಸರ್ ನಮಸ್ತೆ. ಸರ್ ನಾನು 2016 ನನಗೆ ನಂದಾಕೇಶ್ ಅವರು ಪರಿಚಯ ಆಗ್ತಾರೆ. ಇಲ್ಲಿ ಜಿಮ್ಮಲ್ಲಿ ಪರಿಚಯ ಆದಮೇಲೆ ಒಂದು ಫ್ಯಾಮಿಲಿ ಬಾಂಡಿಂಗ್ ಥರ ಆಗುತ್ತೆ. ಅದಾದಮೇಲೆ ನನ್ನ ವೀಕ್ನೆಸ್ಸು, ನನ್ನ ನೋವನ್ನೆಲ್ಲ ಹೇಳ್ಕೊಳ್ತಾ ಇದ್ದೆ. ನನ್ನ ಆಸೆ ಕನಸೆಲ್ಲ, ಯಾಕಂದ್ರೆ ಅವರೊಬ್ಬ ಡೈರೆಕ್ಟ್ರು ಮತ್ತು ಇನ್ನೊಂದು ಹಿರಿಯ ಕಲಾವಿದ ಮಗ ನಾನು. ಸೊ ಆವಾಗ ನಾನು ಸುದೀಪ್ ಸರ್ನ ಭೇಟಿ ಮಾಡಬೇಕು, ಸುದೀಪ್ ಸರ್ ನನ್ನ ಇಷ್ಟ, ನಾನು ಅವರ ಅಭಿಮಾನಿ ಅಂತಂದಾಗ, ಯಾಕೆ ಮಗ ತಲೆ ಕೆಡ್ಸ್ಕೊಳ್ತೀನಿ, ನಾನು ಇದ್ದೀನಲ್ವಾ, ನಾನು ಪರಿಚಯ ಮಾಡಿಕೊಡ್ತೀನಿ ಬಿಡು ಅಂತಂದರು. ಅದಾದಮೇಲೆ ಅವ್ರೇನು ಮಾಡಿದ್ರು, ಫೈನಾನ್ಷಿಯಲಿ ನನಗೆ ಹೆಲ್ಪ್ ಮಾಡು ಅಂತ ಕೇಳಿದ್ರು. ನನ್ನ ಹತ್ರ ಇಲ್ಲ, ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ನಮ್ಮ ಹತ್ರ ದುಡ್ಡಿಲ್ಲ ಅಂತಲೂ ಫ್ರೆಂಡ್ಸ್ ಹತ್ರ ಇಸ್ಕೊಟ್ಟೆ. ಒಂದು ಫಸ್ಟ್ 3 lakhs ಇಸ್ಕೊಟ್ಟೆ. ಅದು ಅದಾದಮೇಲೆ ಮತ್ತೆ ಇನ್ನೊಂದು 1 ಮಂತ್ ಬಿಟ್ಟು ಮತ್ತೆ ಅರ್ಜೆಂಟ್ ಬೇಕು ಅಂದರು. ಹಂಗೆ 9 ಲಕ್ಷ ಕ್ಯಾಶ್ ಫಸ್ಟ್ ಇಸ್ಕೊಟ್ಟೆ. ಅದಾದಮೇಲೆ ಏನು ಮಾಡಿದ್ರು, ಇಂಟ್ರೆಸ್ಟು ಕಟ್ತೀನಿ ಅನ್ನೋ 3% ಕಟ್ಟಲಿಲ್ಲ ಅವರು. ಸೊ ನಾನು ಯಾವಾಗ ಪ್ರೆಷರ್ ಆಗ್ತಾಯಿದ್ರೆ ಏನು ಮಾಡಿದ್ರು, ಸುದೀಪ್ ಸರ್ ಹೆಸರು ಹೇಳ್ಕೊಂಡು ಅವ್ರನ್ನ ಸಂಪರ್ಕ ಮಾಡ್ಕೊಡ್ತೀನಿ, ಇವ್ರು ಸಂಪರ್ಕ ಮಾಡಿ ನನ್ನನ್ನು ಡೈವರ್ಟ್ ಮಾಡ್ಕೊಂಡು ಬಂದರು. ಆಮೇಲೆ ಮುಕುಂದ ಮುರಾರಿ ಸಿನಿಮಾ ರಿಲೀಸ್ ಆದಮೇಲೆ ಕೊಡ್ತೀನಿ ಅಂದರು, ಅದು ಕೊಡಲಿಲ್ಲ. ಮತ್ತು ಪೊಗರು ಟೈಮಲ್ಲಿ ಸಿನಿಮಾ ಅವಕಾಶ ಕೊಡ್ತೀನಿ, ಜೊತೆಲಿ ಅಮೌಂಟ್ ಕ್ಲಿಯರ್ ಮಾಡ್ತೀನಿ ಪೊಗರು ಸಿನಿಮಾ ರಿಲೀಸ್ ಆದಮೇಲೆ ಅಂದರು. ಸರಿ ಕೊಡ್ತಾರೆ ಅಂತ ನಾನು ತಡ್ಕೊಂಡು ಬಂದೆ. ಪೊಗರು ಸಿನಿಮಾ ರಿಲೀಸ್ ಆಯಿತು, ಆದರೂ ಅವರು ಕೊಡಲಿಲ್ಲ, ನನಗೆ ಸಿನಿಮಾ ಅವಕಾಶನೂ ಕೊಡಲಿಲ್ಲ. ಸೊ ಫೈನಲಿ ನಾನು ಪ್ರೆಷರ್ ಆಗಿದಾಗೆಲ್ಲ ಏನು ಮಾಡ್ತಿದ್ರು, ಸುಮ್ಮನೆ ಅವ್ರದ್ದು ಹೆಸರು ವೀಡಿಯೋಸ್ ಹೇಳಿ ಬ್ಲಾಕ್ ಮೇಲ್ ಮಾಡೋದು ಸ್ಟಾರ್ಟ್ ಮಾಡೋದು. ನಂಗೆ ಕ್ರಿಕೆಟ್ ಇಷ್ಟ, ಸೊ CCL ಆಡಬೇಕು ಅನ್ನೋ ಒಂದು ಕನಸಿತ್ತು. CCLಲ್ಲಿ ಕರ್ಕೊಂಡೋಗ್ತೀನಿ, ಪರಿಚಯ ಮಾಡಿಸ್ತೀನಿ, ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಅಲ್ಲೂ ಪರಿಚಯ ಮಾಡಿಸ್ಲಿಲ್ಲ. ಅದಾದಮೇಲೆ KCCಯಲ್ಲಿ ಒಂದ್ಸಲಿ ರೆಫರ್ ಮಾಡಿದ್ರು ಅವರೇ. ಅದಾದಮೇಲೆ 1 2 ಆಡಿದೆ. ಮತ್ತು ಪುನಃ ನಾನು ದುಡ್ಡು ಕೇಳೋಕ್ಕೆ ಹೋದಾಗ KCC3ಯಿಂದ ನನ್ನನ್ನು ಟರ್ಮಿನೇಟ್ ಮಾಡಿದ್ರು ಅವರೇ. ಸೊ ಯಾರು ಪ್ಲೇಯರ್ನ ತೆಗಿಯೋದೆಲ್ಲ ಅವರೇ ಹ್ಯಾಂಡ್ ಓವರ್ ಇತ್ತು ಫಸ್ಟು. ಅವ್ರು ತೆಗಿಬಿಟ್ರು, ನನಗೆ ಗೊತ್ತಿರಲಿಲ್ಲ, ಆ್ಯಕ್ಷನ್ಗೆ ಯಾರೂ ಕರಲಿಲ್ಲ. ಅದಾದಮೇಲೆ 3 ಕೇಳಿದಾಗ ನಾನು ಸ್ವಲ್ಪ ನನಗೆ ಧಮಕಿ ಹಾಕೋದೆಲ್ಲ ಮಾಡಿದ್ರು. ಏನು ಮಾಡ್ತೀಯ, ಮಾಡ್ಕೋಗಿ ನಿನ್ನ ಕೇಳಿ, ಹಾಗೆ ಹೀಗೆ ಧಮಕಿ ಹಾಕೋದು. ನಾನು ಸ್ವಲ್ಪ ರೂಢಾಗಿ ಮಾತಾಡಿದಾಗ ಅವ್ರು ನಾನು ತೆಗಿಬಿಟ್ರು. ಸೊ ಎಲ್ಲೋ ಒಂದು ಕಡೆ ಭಯ ಸ್ಟಾರ್ಟ್ ಆಗೋಯಿತು. ಈಗ ಸುದೀಪ್ ಸರ್ ಸಂಪರ್ಕ ಮಿಸ್ ಆಗೋಗುತ್ತೆ. ಸುದೀಪ್ ಸರ್ ಜೊತೆ ಕ್ರಿಕೆಟ್ ಆಡೋದೊಂದು ಕನಸು, ನಾನು ಅವರ ಅಭಿಮಾನಿ. ಸೊ ನಾನು ಅವರೊಬ್ಬ ಅಭಿಮಾನಿಯಾಗಿ ಅವ್ರ ಜೊತೆ ಆಡಬೇಕು ಅನ್ನೋ ಒಂದು ಡ್ರೀಮ್ ಇತ್ತಲ್ವ. ಆ ಡ್ರೀಮೆಲ್ಲ ಎಲ್ಲಿ ಎಂಡ್ ಆಗ್ಬಿಡುತ್ತೆ ಅನ್ನೋ ಭಯದಲ್ಲೇ ನಾನು ಅವ್ರನ್ನ ಎದುರಾಕೊಳ್ಳೋಕೆ ಹೋಗಿಲ್ಲ, ಇಲ್ಲಿವರೆಗೂ ಸೈಲೆಂಟಾಗಿ ಬಂದೆ. ಮೊನ್ನೆ ರೀಸೆಂಟಾಗಿ ಫೋನ್ ಮಾಡಿ ಕೇಳಿದಾಗೂ, ಅಣ್ಣ ಇಷ್ಟು ಅಮೌಂಟ್ ಆಗಿದೆ, ಕೊಡಬೇಕು, ನೀವು ಅಮೌಂಟ್ ಕೊಡಿ ಅಂದರೆ ಕೊಡಲ್ಲ ಅಂದರು. ಅದಾದಮೇಲೆ ಮತ್ತೆ ಪುನಃ ರಾಣಾ ಸಿನಿಮಾ ಮಾಡ್ತಿದ್ರು, ಆವಾಗ ವಿಲನ್ ರೋಲ್ ಮಾಡು ಅಂತಂದರು. ಅದ್ರಲ್ಲಿ ಮಾಡು ಅಂತ ರೆಡಿ ಆಗೋದು, ನಾನು ವರ್ಕೌಟ್ ಮಾಡ್ಕೊಂಡು ರೆಡಿ ಆದೆ, ಅದರಲ್ಲೂ ಮಾಡಿಸ್ಲಿಲ್ಲ. ಸೊ ಲಾಕ್ಡೌನ್ ಸ್ಟಾರ್ಟ್ ಆಗೋಯಿತು. ಲಾಕ್ಡೌನ್ ಆದಮೇಲೆ ಪ್ರಾಬ್ಲಮ್ ಆಗುತ್ತೆ, ಕೊಡ್ತೀನಿ ಅಂತ. ಅದೇ ಟೈಮಲ್ಲಿ ಅವರು ನನಗೆ ಕೊಟ್ಟಿರೋ ತುಂಬ ಪ್ರೆಷರ್ ಆಗ್ತಿದೆ. ಇಂಟ್ರೆಸ್ಟು ಪೇ ಮಾಡಿರಲಿಲ್ಲ, ಪ್ರೆಷರ್ ಆಗ್ತಿದ್ದೆ. ನಾನೇನು ಮಾಡಿದೆ, ಹೆಲ್ಪ್ ಮಾಡು ಮಗ, ಏನೇನದು ಗೋಲ್ಡ್ ಇದೆ ಪ್ಲರ್ಜ್ ಮಾಡು ಅನ್ನೋ. ನಾನು 250 grams ಗೋಲ್ಡ್ನ ಪ್ಲರ್ಜ್ ಮಾಡಿಬಿಟ್ಟು ಆ ಸಾಲನ ತೀರಿಸಿದೆ. ಯಾರೋ ಇವ್ರು ತೊಗೊಂಡಿರೋ ಸಾಲ ನಾನು ತೀರಿಸಿದೆ. ಅದಾದಮೇಲೆ ಇವರು ನನಗೆ ಆ ದುಡ್ಡು ಕೊಡಲಿಲ್ಲ, ಇಲ್ಲಿ 250 ಗೋಲ್ಡ್ಗೂ ಇಂಟ್ರೆಸ್ಟ್ ಕಟ್ಟಲಿಲ್ಲ. ಫೈನಲಾಗಿ 22 ಲಕ್ಷ ರೂಪಾಯಿ ನನಗೆ ಬರಬೇಕು ಅವ್ರ ಕಡೆಯಿಂದ. ₹1 ನನಗೆ ಕೊಟ್ಟಿಲ್ಲ. ಕೇಳಿದ್ರೆ ಏನು ಬೇಕೋ ಮಾಡ್ಕೋ ಹೋಗೋ ಅಂತ ಧಮಕಿ ಹಾಕಿದ್ರು. ಮಂಗಳವಾರ ಮೆಸೇಜ್ ಹಾಕಿದ್ದೆ, ಲಾಸ್ಟ್ ಮಂಗಳವಾರ ಡೆಡ್ಲೈನ್ ಕೊಟ್ಟೆ. ಅದಾದಮೇಲೆ ಅದಕ್ಕೆ ಇವತ್ತು ನಾನು ಮೀಡಿಯಾ ಮುಖಾಂತರ ಅವರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನಗೆ 22 ಲಕ್ಷ ಕೊಟ್ಟರೆ ನಾನು ರಾಮದೂತ ಸಿನಿಮಾ ಕಂಪ್ಲೀಟ್ ಆಗಿದೆ, ರಿಲೀಸ್ ಮಾಡ್ಕೊತೀನಿ. ನಾವೇನೋ ಪುಟ್ಟ ಕಲಾವಿದರು ಕನಸಿಟ್ಕೊಂಬಂದಿದ್ರಿ, ನಮ್ಮಂಥ ಕಲಾವಿದರಿಗೆ ಹೊಟ್ಟೆಗೆ ಹೊಡಿಬೇಡಿ. ನೀವು ಹೊಟ್ಟೆ ತುಂಬಿರೋರು, ನೀವು ಸಿನಿಮಾ ಮಾಡಿದ್ರೆ 2 ಕೋಟಿ 3 ಕೋಟಿ ಸಂಭಾವನೆ ಬರುತ್ತೆ, ನಮ್ಗೆ ಯಾರು ಸಂಭಾವನೆ ಕೊಟ್ಟು ಸಿನಿಮಾ ಮಾಡಿಸಲ್ಲ. ಎಷ್ಟೋ ಜನ ಅಮಾಯಕರು ಬೆಂಗಳೂರು ಬಂದು ಕನಸು ಕಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಬಂದಿರ್ತಾರೆ, ಅದರಲ್ಲಿ ನಾನೊಬ್ಬ. ಸೊ ಎಲ್ಲೋ ಒಂದು ಕಡೆ KCC ಆಡಿದ್ರೆ, CCL ಆಡಿದ್ರೆ ಸ್ವಲ್ಪ ಜನಕ್ಕೆ ರೀಚ್ ಆಗ್ತೀನಿ. ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ನಾವು ಕಾಣಿಸ್ಕೊಳ್ತೀವಿ, ಅವರಿಂದ ನಮಗೇನೋ ಒಂದು ಬೈಟ್ ಸಿಗುತ್ತೆ, ಅಥವಾ ಒಂದು ಟ್ರೈಲರ್ ಲಾಂಚ್ ಮಾಡೋಕ್ಕೆ, ಸಿನಿಮಾ ಪ್ರಮೋಷನ್ ಸಿಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಒಂದು ಆಸೆ ಕನಸು ಇಟ್ಕೊಂಡು ಬಂದಾಗ, ನೀವು ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ದಯವಿಟ್ಟು ನೀವು ನಮ್ಮ ಹತ್ರ ಮೋಸ ಮಾಡೋದು, ದುಡ್ಡು ತೊಗೊಳ್ಳೋದು, ನಮಗೆ ಅವ್ರ ಹೆಸರು ಹೇಳ್ಕೊಂಡು ಯಾಮಾರ್ಸೋಕ್ಕೆ ಬರಬೇಡಿ. ನೀವು ಯಾಮಾರ್ಸಿದ್ರೆ ಸಾಕು, ಇನ್ನು ಮುಂದೆ ದಯವಿಟ್ಟು ಯಾರಿಗೂ ಮಾಡಬೇಡಿ. ನೀವು ಅಟ್ಲೀಸ್ಟ್ ನನ್ನ ಅಮೌಂಟ್ ಸೆಟಲ್ಮೆಂಟ್ ಮಾಡಿದ್ರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಾಂದರೆ ನಾನು ಇನ್ನೂ ದೊಡ್ಡವರವರೆಗೂ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ, ಅಲ್ಲೂ ನಾನು ಅವ್ರ ಹೆಲ್ಪ್ ಕೇಳ್ತೀನಿ. ಸುದೀಪ್ ಸರ್ಗಾಗ್ಬೋದು, ಶಿವಣ್ಣಗಾಗ್ಬೋದು, ನನ್ನ ಕಷ್ಟ ಹೇಳ್ಕೊಳ್ತೀನಿ. ಚೇಂಬರ್ಗೆ ಕಂಪ್ಲೇಂಟ್ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಚೇಂಬರ್ಗೂ ಕಂಪ್ಲೇಂಟ್ ಮಾಡ್ತೀನಿ. ನನಗೆಲ್ಲೂ ಬೆಂಬಲ ಸಿಗಲಿಲ್ಲ ಅಂದರೆ, ನಮ್ಮ ಚಿತ್ರರಂಗದ ಬೆಂಬಲ ಸಿಗಲಿಲ್ಲ ಅಂದರೆ ನಾನು ಕಾನೂನು ಮೊರೆ ಹೋಗ್ತೀನಿ.
ಅಲ್ಲ ಈಗ 22 ಲಕ್ಷಕ್ಕೂ ಅಧಿಕ ಅಮೌಂಟನ್ನು ಕೊಡಬೇಕು ಅಂತ ನೀವು ಹೇಳ್ತಾ ಇದ್ರ. ಸ್ಟಾರ್ಟಿಂಗಿಂದನೇ ಒಟ್ಟಿಗೆನೆ 22 ಲಕ್ಷ ಕೊಟ್ರ, ಅದಕ್ಕಿಂತ ಮುಂಚೆನೆ, ಅಥವಾ ಸ್ಟೆಪ್ ಬೈ ಸ್ಟೆಪ್ ಕೊಟ್ರ, ಸ್ವಲ್ಪ ಸ್ವಲ್ಪ ಅಮೌಂಟನ್ನು ಕೊಟ್ರ ಅಂತ? ಫಸ್ಟು 3 ಲಕ್ಷ ಕೊಟ್ಟೆ ಕ್ಯಾಶು, ಅದಾದಮೇಲೆ ಮತ್ತೆ 6 ಲಕ್ಷ ಕೊಟ್ಟೆ, 9 ಲಕ್ಷ ಕ್ಯಾಶ್ ಕೊಟ್ಟೆ. ಆ 9 ಲಕ್ಷಕ್ಕೆ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂದಾಗ ಇಂಟ್ರೆಸ್ಟ್ ಕೊಟ್ಟು ಸುಮ್ಮನೆ ಬಿಡ್ತಾರೆ. ಸೊ ಅವಾಗ ಏನಾಯ್ತು, ಅದು ಜಾಸ್ತಿ ಆಗಿದ್ದಾಗ ನಾನು ಗೋಲ್ಡ್ನ ಪ್ಲರ್ಜ್ ಮಾಡಿ ಆ ಅಮೌಂಟ್ನ ತೀರಿಸಿ ಗೋಲ್ಡ್ ಎಲ್ಲ ಸೇರಿದ್ರೆ ಈಗ 250 ಗೋಲ್ಡ್ ಎಷ್ಟಾಗುತ್ತೆ, ಈಗ 26-27 ಲಕ್ಷ ಆಗುತ್ತೆ. ನಾನು ಅದಕ್ಕೆ ಕೇಳ್ತಿಲ್ಲ, ನನಗೆ ಕೊಡಬೇಕಾಗಿರೋ ಅಮೌಂಟ್ ಕೊಟ್ಟರೆ ಸಾಕು. ನಾನು ಅವ್ರ ಸಾಲ ತೀರ್ಸಕ್ಕೆ ಗೋಲ್ಡ್ ಪ್ಲರ್ಜ್ ಮಾಡೋದಲ್ವ, ಆ ಗೋಲ್ಡು ಹರಾಜ್ ಹಾಕ್ಬಿಡೋದು. ಈ ಗೋಲ್ಡ್ ಆಕ್ಷನಲ್ಲಿ ಹೋಗ್ಬಿಡ್ತು. ಈಗ ನಾನು ಇಂಟ್ರೆಸ್ಟ್ ಕಟ್ಟಿಲ್ಲ, ನನಗೆ ಆರ್ಥಿಕ ಇಲ್ಲ, ಯಾವುದೂ ಇನ್ಕಮ್ ಇಲ್ಲ, ಹಂಗಿದ್ದ ನಾನು ಹಿಂಗೆ ಅವ್ರದ್ದು ನಂಗೆ ಕಟ್ಟೋಕ್ಕಾಗತ್ತೆ. ಸೊ ಹಂಗಾಗಿ ಗೋಲ್ಡು ಹೋಯ್ತು, ಈ ಕಡೆ ದುಡ್ಡು ಬರಲಿಲ್ಲ. ಅಲ್ಲ ಈಗ ಏನಂತಂದ್ರೆ, ನೀವು ಹೇಳ್ತಾ ಇದ್ರ ಫಸ್ಟ್ ಒಂದು 3 ಲಕ್ಷ ಕೊಟ್ರಿ, ಅದಾದ್ಮೇಲೆ 6 ಲಕ್ಷ ಕೊಟ್ಟೆ, ಅದಾದ ನಂತರ ಗೋಲ್ಡ್ ಎಲ್ಲ ಫ್ಲೆಡ್ಜ್ ಮಾಡಿಬಿಟ್ಟು ಅವ್ರಿಗೋಸ್ಕರ ನಾನು ಸಾಲವನ್ನ ತೀರಿಸಿದೆ ಅಂತ ಹೇಳ್ಬಿಟ್ಟು, ಎಲ್ಲೋ ಒಂದ್ ಕಡೆ ಅನ್ಸುತ್ತಲ್ಲ, ಒಬ್ಬ ವ್ಯಕ್ತಿ ನಮ್ಮ ಹತ್ರ ಒಂದು 10 ರೂಪಾಯಿ ಇಸ್ಕೊಂಡ್ರು ಕೂಡ ನೆಕ್ಸ್ಟ್ ಟೈಮ್ ಕೇಳಬೇಕಾದ್ರೆ ಇಸ್ಕೊಂಡಿರುವಂತ 10 ರೂಪಾಯಿ ಕೊಟ್ಟಿಲ್ಲ, ಮತ್ತೆ ನಾನು ಹೆಂಗ್ ಕೊಡ್ಬೇಕಪ್ಪ ಅನ್ನುವಂಥದ್ದು ಎಲ್ಲೋ ಒಂದು ನಮ್ಮ ಒಂದು ಅನಿಸಿಕೆ ಅಥವಾ ಅಭಿಪ್ರಾಯ ಆಗಿರುತ್ತೆ. ಹೆಂಗ್ ಕೊಡೋದು, ಹೆಂಗ್ ನಂಬೋದು ಅಂತ. ನಿಮ್ಗೆ ಆ ಒಂದು ಥಾಟ್ ಬರಲೇ ಇಲ್ವಾ ಅವ್ರ ಮೇಲೆ? ಬಿಕಾಸ್ ಯಾಕಂತಂದ್ರೆ ಆಲ್ರೆಡಿ 3 ಲಕ್ಷ ಇಸ್ಕೊಂಡಿದ್ದಾರೆ, ಅದಾದ ನಂತರ 6 ಲಕ್ಷ ಇಸ್ಕೊಂಡಿದ್ದಾರೆ. ಸೊ ಇದನ್ನು ರಿಟರ್ನ್ ಕೊಟ್ಟಿಲ್ಲ, ಮತ್ತೆ ಗೋಲ್ಡ್ ಹೆಂಗ್ ಫ್ಲೆಡ್ಜ್ ಮಾಡಬೇಕು, ನಾನು ಅವ್ರನ್ನ ಯಾವ ನಂಬಿಕೆಯಿಂದ ನಾನು ಇಟ್ಟು ಫ್ಲೆಡ್ಜ್ ಮಾಡಿ ಕೊಡಬೇಕು ಅನ್ನುವಂಥ ಒಂದು ಥಾಟ್ ಬರ್ಲಿಲ್ವಾ ನಿಮ್ಗೆ ಅಂತ? ಸರ್ ನನಗೆ ಇಲ್ಲಿ ಮೆಂಟಲ್ ಟಾರ್ಚರ್ ಕೊಟ್ಟಿರೋ ಸುಮ್ಮನೆ ಬಿಡ್ತಾಯಿಲ್ಲ, ಟಾರ್ಚರ್ ಕೊಡ್ತಾಯಿದ್ರು. ಮನೆಗಳ ಹತ್ರ ಬಂದಾಗ ನಮ್ಮ ತಂದೆ ತಾಯಿಗೆ ಗೊತ್ತಿಲ್ಲ, ನಾನು ಅದನ್ನು ಬಚಾವಾಗಲೇಬೇಕು ಅಂತ ನಾನೇನೋ ಒಂದು ದಾರಿ ಹುಡುಕ್ಲೇಬೇಕಲ್ವಾ. ಇವರು ಕೊಡ್ತೀನಿ, ಸಿನಿಮಾ ರಿಲೀಸ್ ಆದಮೇಲೆ ಕೊಡ್ತೀನಿ, ಸಿನಿಮಾ ಶೂಟಿಂಗ್ ಮಾಡ್ತಿದ್ದೆ. ನನಗೂ ಸಿನಿಮಾ ಕಷ್ಟ ಗೊತ್ತು, ಕಂಪ್ಲೀಟಾಗಿ ರಿಲೀಸ್ ಆಗೋವರೆಗೂ ಎಷ್ಟು ಕಷ್ಟ ಆಗುತ್ತೆ ಅಂತ ನಾನು ಅರ್ಥ ಮಾಡ್ಕೊಂಡು. ಇನ್ನೊಂದು, ಅವರು ನನ್ನ ಹತ್ರ ಅಣ್ಣನ ಥರ ಇದ್ದರು, ಸ್ವಂತ ಅಣ್ಣನಿಗಿಂತ ಹೆಚ್ಚಾಗಿದ್ದರು. ನಾನು ತಮ್ಮನ ರೀತಿಯಲ್ಲಿ ಏನು ಸಪೋರ್ಟ್ ಮಾಡಬೇಕು, ನಮ್ಮ ಫ್ಯಾಮಿಲಿ ಮೆಂಬರ್ ಅಂತ ಸಪೋರ್ಟ್ ಮಾಡಿದೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ಕೊಂಬಂದೆ. ಅವ್ರು ಯಾವಾಗ ನನಗೆ ಚಳ್ಳೆ ಹಣ್ಣು ತಿನ್ಸೋ ಸ್ಟಾರ್ಟ್ ಮಾಡಿದ್ರು, ನಾನು ಅರ್ಥ ಮಾಡ್ಕೊಂಡೆ ದುಡ್ಡು ಬರಲ್ಲ ಅಂತ ಫಿಕ್ಸ್ ಆಗೋದೆ. ಹಂಗೂ ಅವಕಾಶ ಕೊಟ್ಕೊಂಡೇ ಬಂದೆ. ನಾನು ತುಂಬ 2 ವರ್ಷದಿಂದ ನಿರಂತರವಾಗಿ ಅವ್ರು ಹೇಳ್ತಾನೆ ಇದ್ದೀನಿ, ಅಮೌಂಟ್ ಕ್ಲಿಯರ್ ಮಾಡಿ ಅಂದರು. ತಲೆಗೆ ಹಾಕ್ಕೊಳ್ತಾ ಇರಲಿಲ್ಲ ಅವರು. ಅವ್ರು ಯಾವಾಗ ರಾಣಾ ಸಿನಿಮಾ ಮಾಡಿಸಿಲ್ಲ ಅವಾಗ ಅರ್ಥ ಆಗೋದು, ಅವ್ರು ಸಿನಿಮಾಗಳು ಯಾವುದು ಮಾಡಿಸಲ್ಲ, ಫೇಕು, ಅವ್ರು ಸುಮ್ಮನೆ ನಂಗೆ ಸುಳ್ಳು ಹೇಳ್ತಾ ಇದ್ದಾರೆ, ಡ್ರಾಮಾ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಬಟ್ ನಾನು ಯಾಮಾರಿದ್ದೀನಿ ಅಂತ ಗೊತ್ತಾಯಿತು. ಎಲ್ಲೋ ಒಂದು ಕಡೆ ಎದುರಾಕೊಂಡ್ರೆ ಈ ಕಡೆ ಸಂಪರ್ಕಗಳು ಕಟ್ಟಾಗ್ಬಿಡುತ್ತೆ. ಸೊ ನಮ್ಗೆ ಯಾವುದು ಬೇರೆ ದಾರಿ ಇಲ್ಲ. ಈಗ ದೊಡ್ಡವ್ರನ್ನ ಟಚ್ ಮಾಡಬೇಕು ಅಂದರೆ ಈ ಕ್ರಿಕೆಟಿಂದನೇ ಪರಿಚಯ ಆಗೋದು, ಇಲ್ಲ ಅವ್ರ ಮನೆಗೆ ಹೋಗೋಕೆ ನಮ್ಗೆ ಯಾರೂ ಅಲೋ ಮಾಡಲ್ಲ. ಹಂಗಾಗಿ ನಾನು ಹೋಲ್ಡ್ ಮಾಡಿಕೊಂಡು ತುಂಬ ತಡ್ಕೊಂಡು ಬಂದೆ. ಸೊ ಫೈನಲಿ ಇವತ್ತು ವಿರುದ್ಧವಾಗಿ ನಾನು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಅಂದರೆ ಎಷ್ಟು ಬೇಕೋ ಅಷ್ಟು ಬೊಗ್ಗಿದ್ದೀನಿ, ಇನ್ನು ಭೂಮಿಗೆ ಬೊಗ್ಗಕ್ಕಾಗಲ್ಲ ನನ್ನ ಕೈಯಲ್ಲಿ, ಅಲ್ವಾ. ಯಾವತ್ತು ಅನ್ನಿಸ್ತು ನಿಮಗೆ ಇವ್ರು ಕೊಡಲ್ಲಪ್ಪ ಇನ್ಮೇಲೆ, ಈ ಥರ ನಾನು ಮೀಡಿಯಾಗೆ ಹೋಗ್ಬೇಕು ಅಂತ ಯಾವತ್ತು ಅನ್ನಿಸ್ತು? ಆ್ಯಂಡ್ ಕೊನೆ ಬಾರಿ ನೀವು ಅವ್ರ ಹತ್ರ, ಇಲ್ಲ ನಾನು ಕೊಟ್ಬಿಡಿ, ನಾನೇ ಕಷ್ಟದಲ್ಲಿದ್ದೀನಿ, ನನ್ನ ಕೈಲಿ ಆಗ್ತಿಲ್ಲ, ನಂದು ಒಂದು ಸಿನಿಮಾ ಮಾಡಿದ್ದೀನಿ, ನನ್ನ ಸಿನಿಮಾವನ್ನು ನೀವು ನನಗೆ ಚಾನ್ಸು ಕೊಟ್ಟಿಲ್ಲ, ಇತ್ತ ದುಡ್ಡು ಕೊಟ್ಟಿಲ್ಲ, ಇತ್ತ ಗೋಲ್ಡ್ ಫ್ಲೆಡ್ಜ್ ಮಾಡಿರುವಂಥ ಹಣನೂ ಕೂಡ ರಿಟರ್ನ್ ಮಾಡಿಲ್ಲ, ಯಾಕೆ ಈ ಥರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮು ಅವ್ರ ಹತ್ರ ಮಾತುಕತೆ ನಡೆಸಿದ್ದು ಯಾವತ್ತು ಅಂತ? ಸರ್ ಕಾಲ್ ಮಾಡ್ತಾರೆ, ಸರ್ ಕಾಲ್ ಮಾಡಿ ವಾಟ್ಸಪ್ ಕಾಲ್ ಮಾಡ್ತಾರಲ್ಲ, ನಾನು ಎತ್ತಲ್ಲ, ಅವರು ವಾಟ್ಸಪ್ ಕಾಲ್ ಎತ್ತಲ್ಲ, ವಾಯ್ಸ್ ನೋಟ್ ಹಾಕ್ತಾರೆ ಅಷ್ಟೇ. ಹೇಳಿದ್ನಲ್ಲ, ವಾಯ್ಸ್ ನೋಟ್ ಕಳಿಸ್ತಾರೆ. ವಾಯ್ಸ್ ನೋಟಲ್ಲಿ ಒಂದು 3 ನಿಮಿಷ ಮಾತಾಡ್ತಾರೆ, ಬ್ರೈನ್ ವಾಶ್ ಮಾಡ್ತಾರೆ. ನಾನು ಅದು ನಂಬಿಡ್ತೀನಿ. ನಮಗೆಲ್ಲೋ ಒಂದು ಕಡೆ ತಲೆ ಹಾಕಿರಿಸ್ಕೊಂಡೆ, ಸಿನಿಮಾ ಟ್ರೈಲರ್ ಲಾಂಚ್ ಸುದೀಪಣ್ಣ ಅಂತ ಮಾಡಿಸ್ಕೊಡ್ತೀನಿ, ಈ ಥರ ಆಸೆ ಇಟ್ಟಾಗ ಯಾಕೆ ನನ್ನ ಸಿನಿಮಾ ಪ್ರಮೋಷನ್ಗೆ ಹೆಲ್ಪ್ ಮಾಡ್ತಾರೆ, ಆಮೇಲೆ ದುಡ್ಡಿಸ್ಕೋಣ ಬಿಡಿ ಅನ್ನೋ ಯೋಚನೆಯಲ್ಲಿ ನಾನಿದ್ದೆ. ಬಟ್ ನನಗೆ ಗೊತ್ತಾಗೋಯ್ತು, ನನಗೆ 1 ಇಯರ್ ಬಿಫೋರೇ ಗೊತ್ತಾಗೋದು ಕೊಡಲ್ಲ ಅಂತ ಗೊತ್ತಾಗೋಯ್ತು. ಬಟ್ ಮುಳ್ಳು ಮೇಲೆ ಬಟ್ಟೆ ಹಾಕ್ಬಿಟ್ಟಿದೆ, ಜೋಪಾನವಾಗಿ ತೊಗೋಬೇಕು, ಇಲ್ಲಾಂದರೆ ನನ್ನ ಭವಿಷ್ಯ ಹಾಳಾಗೋಗುತ್ತೆ. ಇಲ್ಲ ಇನ್ನು ಇವ್ರು ಎದುರಾಕೊಂಡ್ರೆ ನನ್ನೆಲ್ಲಿ ಸಿನಿಮಾ ತುಳಿದಾಕ್ತಾರೆ. ಸೊ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಲಿ, ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಎಲ್ಲ ಮುಗಿದ ಮೇಲೆ ರಿಲೀಸ್ ಟೈಮಲ್ಲಿ ಏನಾದರೂ ಸ್ವಲ್ಪ ಅವ್ರನ್ನ ಹೆಲ್ಪ್ ಕೇಳೋಣ ಅಂದ್ಬಿಟ್ಟು ಸುಮ್ಮನೆ ತಡ್ಕೊಂಬಂದೆ. ಬಟ್ ಗೊತ್ತಾಗೋಯ್ತು ಅಮೌಂಟ್ ಬರಲ್ಲ ಅಂತ ಗೊತ್ತಾಗೋಯ್ತು. ಸೊ ಅದಕ್ಕೆ ಇವಾಗ ಇದರಿಂದ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಕ್ಲಿಯರ್ ಮಾಡಿದ್ರೆ ನನಗೊಂದು ಯೂಸ್ಫುಲ್ ಆಗುತ್ತೆ ಅಂತ. ಕೊಡೋದೇ ಇಲ್ಲ ಅಂದರೆ ಇನ್ನು ನಾನು ಕಾನೂನು ಮೊರೆ ಹೋಗಲೇಬೇಕಾಗುತ್ತೆ ಸರ್. ಸರ್ ಈಗ ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಹಾಗೆಯೇ ಜನ್ರೇಷನ್ ಡೇ ಬೈ ಡೇ ಟೆಕ್ನಾಲಜಿ ಎಲ್ಲ ಬೆಳೀತಾ ಇರೋದ್ರಿಂದ, ಬಾಲಿವುಡ್ಡಲ್ಲಿ ಈ ಹಿಂದೆ ಒಂದಷ್ಟು ಸ್ಟ್ರಾಟಜಿಗಳು ಮಾಡ್ತಾ ಇದ್ರು. ಏನಂತಂದರೆ, ಹೊಸ ಸಿನಿಮಾ ಬಂತು ಅಂದರೆ ಅದ್ರ ಪ್ರಮೋಷನ್ ಗಿಮಿಕ್ಕು ಹಂಗೆ ಹಿಂಗೆ ಅಂತ. ಈಗ ನೀವು ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀರಾ, ದುಡ್ಡಿಲ್ಲ ರಿಲೀಸ್ ಮಾಡೋದಕ್ಕೆ. ಬಟ್ ರಾಮದೂತ ಅಂತ ಸಿನಿಮಾ ಮಾಡಿ ಇವಾಗ ರಿಲೀಸ್ ಮಾಡೋಕ್ಕೆ ದುಡ್ಡಿಲ್ಲ, ಪ್ರೊಡ್ಯೂಸರು ಬಡವರು ಯಾರೋ ಒಬ್ಬರು ಹಾಕಿರ್ತಾರೆ ನಿಮ್ಮನ್ನು ನಂಬ್ಕೊಂಡು ಅಥವಾ ನಿರ್ದೇಶಕನ ನಂಬ್ಕೊಂಡು. ಸೊ ನೋಡುವಂಥ ಜನ ಏನು ಅನ್ಕೊತಾರೆ, ಸಿನಿಮಾ ಬಂದಿದೆ, ಸಿನಿಮಾ ರಿಲೀಸ್ ಗಿಮಿಕ್ಕು ಹಂಗೆ ಹಿಂಗೆ ಅಂತ ಅನ್ಕೊತಾರೆ. ಸೊ ಈ ಟೈಮಲ್ಲಿ ಕೇಳ್ತಿದ್ದಾರೆ, ಇಷ್ಟು ವರ್ಷಗಳ ಕಾಲ ಬಿಟ್ಟಿರುವಂಥವ್ರು ಈಗ ಕೇಳೋದಕ್ಕೆ ಅಂದರೆ ಸಿನಿಮಾ ರಿಲೀಸ್ ಗಿಮಿಕ್ಕು ಅಂತ ಅನ್ಕೊಂತಾರೆ. ಅಂಥವ್ರಿಗೆಲ್ಲ ಏನು ಹೇಳ್ತೀರಾ ಅಂತ? ಸಿನಿಮಾ ಗಿಮಿಕ್ ಮಾಡಿ ಸಿನಿಮಾ ಗೆಲ್ಲುವ ಅನ್ನೋ ಉದ್ದೇಶ ನಮಗಿಲ್ಲ. ನಾವು ಕಷ್ಟಪಟ್ಟು ಸಿನಿಮಾ ಮಾಡಿ, ಎಷ್ಟೇ ಕಷ್ಟ ಸಿನಿಮಾ ರಿಲೀಸ್ ಮಾಡ್ತೀವಿ. ಇವ್ರು 22 ಲಕ್ಷ ಕೊಡಲಿಲ್ಲ ಅಂದರೂ ಮತ್ತೆ ಸಾಲ ಮಾಡಿ ಸಿನಿಮಾ ರಿಲೀಸ್ ಮಾಡೇ ಮಾಡ್ತೀವಿ. ಯಾವುದೋ ಸಿನಿಮಾ ಗಿಮಿಕ್ಕು, ನಮ್ಮ ಸಿನಿಮಾ ಬಗ್ಗೆ ಇನ್ನೂ ಅಪ್ಡೇಟ್ ಎಲ್ಲೂ ನಾನು ಕೊಟ್ಟಿಲ್ಲ. ಸೊ ನನಗೆ ಅವರು ದುಡ್ಡು ಕೊಡಬೇಕು ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ ಮಾಡ್ತಾ ಇರೋದು. ನನಗೆ ಕೊಟ್ಟರೆ ಅಟ್ಲೀಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಕೆಲಸ, ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆಲ್ಲ ಮುಗಿಸ್ಕೋಬೋದು ಅಂತ ಒಂದು ಉದ್ದೇಶಕ್ಕೆ ಅಷ್ಟೇ. ಬಟ್ ನಾನು ಸಿನಿಮಾಗೋಸ್ಕರ ನಾನು ಯಾವುದೇ ಥರ ಪಬ್ಲಿಸಿಟಿ ತೊಗೊಳ್ತಾ ಇಲ್ಲ. ದಯವಿಟ್ಟು ಆ ಥಾಟ್ ಇದ್ದರೆ ಮೈಂಡಿಂದ ತೆಗೆದುಬಿಡಿ. ನಾನು ನನ್ನ ಕಷ್ಟನ ಮೀಡಿಯಾ ಮುಂದೆ ಬಂದು ಹೇಳ್ಕೊಳ್ತಾ ಇದ್ದೀನಿ. ನನ್ನಂಥ ಪುಟ್ಟ ಕಲಾವಿದರು ತುಂಬ ಕನಸು ಕಟ್ಕೊಂಡ್ಬಂದಿರ್ತಾರೆ ಸಿನಿಮಾ ಕ್ಷೇತ್ರದಲ್ಲಿ. ಸೊ ದಯವಿಟ್ಟು ಯಾರಿಗೂ ಸಿನಿಮಾ ಹೆಸರು ಹೇಳ್ಕೊಂಡು ಅವರ ವೀಕ್ನೆಸ್ ಜೊತೆ ಆಟ ಆಡಿ ಈ ಥರ ಮೋಸ ಮಾಡೋದು ಬಾರ್ದು ಅಂತ ನಾನು ಅಟ್ಲೀಸ್ಟ್ ಧೈರ್ಯವಾಗಿ ಮುಂದೆ ಬಂದಿದ್ದೀನಿ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಈಗ ನನ್ನ ಮುಂದಕ್ಕೆ ಇದನ್ನು ಈಗ ಅವರು
ಸಿನಿಮಾ ಕ್ಷೇತ್ರದಲ್ಲಿ ನಾನು ಬೆಳೆಯೋಕ್ಕೆ ಬಿಡ್ತಾರೋ ಅಥವಾ ಇನ್ನೊಬ್ಬರ ಮುಖಾಂತರ ತುಳಿಯೋಕ್ಕೆ ಟ್ರೈ ಮಾಡ್ತಾರೋ ಅಥವಾ ನನ್ನ ಸಿನಿಮಾಗೆ ತೊಂದರೆ ಕೊಡ್ತಾರೋ ನನಗೇನೂ ಗೊತ್ತಿಲ್ಲ. ಸ್ಟಿಲ್ ಬ್ಲಾಂಕ್. ಬಟ್ ನಂಬಿಕೆ ಒಂದಿದೆ. ಸೊ ನಮ್ಮ ಕಲಾಕ್ಷೇತ್ರದಲ್ಲಿ ಯಾರಿಗೂ ಮೋಸ ಆಗಿಲ್ಲ. ಅಣ್ಣವ್ರು ಹಾಕಿರೋ ಜಾಗ ಇದು. ಅಣ್ಣವರು ಮಾಡಿಸಿ ಮತ್ತು ನಮ್ಮ ವಿಷ್ಣು ಸರ್ ಅವರು ಕಾಪಾಡ್ಕೊಂಬಂದಿರೋ ಜಾಗದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಖಂಡಿತ ಸಿನಿಮಾ ನಾನು ರಿಲೀಸ್ ಮಾಡ್ತೀನಿ. ಸೊ ಇವರಿಂದ ಎಷ್ಟೋ ಜನ ಬಂದರೂ ಅದಕ್ಕೆ ನಾನು ಭಯ ಪಡಲ್ಲ. ಅವರ ಮನೆಯವರ ಹತ್ರ ಹೋಗಿ ಅಥವಾ ಅವ್ರ ಮನೆಯಲ್ಲಿದ್ದಾಗ ಹೋಗಿ ಕೇಳುವಂತಹ ಒಂದು ಸಿಚುವೇಶನ್ ಬರಲಿಲ್ವಾ ನಿಮಗೆ ಅಂತ? ಯಾಕಂತಂದ್ರೆ ಇಸ್ಕೊಂಡಿದ್ದಾಗ ಡೈರೆಕ್ಟಾಗಿ ಫೋನ್ ರಿಸೀವ್ ಮಾಡಿಲ್ಲ ಅಥವಾ ಕಾಲ್ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದಾಗ ಯಾರೇ ಆಗಿರ್ಬೋದು ಮನೆ ಹತ್ರ ಹೋಗಿ ಅವ್ರನ್ನ ಮಾತನಾಡಿಸಿ ಅವರನ್ನ ಮನವೊಲಿಸಿ ಅವ್ರು ಕೊಟ್ಟಿರುವಂತಹ ಹಣವನ್ನು ರಿಟರ್ನ್ ತಗೊಳ್ಳುವಂಥದ್ದು ಇರುತ್ತೆ. ನೀವು ಅವ್ರ ಮನೆ ಹತ್ರ ಹೋಗಿ ಅಥವಾ ಅವ್ರ ಮನೆಯವರನ್ನ ಮಾತನಾಡಿಸುವಂತಹ ಪ್ರಯತ್ನ, ಅಲ್ಲಿ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡಲಿಲ್ವಾ ಅಂತ? ಸರ್ ನಾನಿರೋದು ಕೋಲಾರು. ನನ್ನ ಸಿನಿಮಾ ಕೆಲಸ ಇದ್ದಾಗ ಮಾತ್ರ ಬೆಂಗಳೂರಿಗೆ ಬರ್ತೀನಿ. ನಾನು ಒಂದು ಸಿನಿಮಾ ರಾಮದೂತ ಅನ್ನೋ ಸಿನಿಮಾ ಫಸ್ಟ್ ಅವರೇ ಬಂಡವಾಳ ಹಾಕ್ತೀನಿ ಅಂತೇಳಿ ಮಾತು ಕೊಟ್ಟಿದ್ರು. 6 ತಿಂಗಳು ಡೈಲಿ ಅವ್ರ ಮನೆ ಮುಂದೆ ಹೋಗಿದ್ದೀನಿ. ಮನೇಲಿ ಇದ್ಕೊಂಡು ಪರ್ಸನ್ನು ಇಲ್ಲ ಅಂತ ಸುಳ್ಳು ಹೇಳ್ತಿದ್ರು. ಉದಯ್ ಮೆಹ್ತಾ ಕೈಲಿ ಬಂಡವಾಳ ಹಾಕಿಸ್ತೀನಿ ಅಂತ ಹೇಳಿದ್ರು. ಸೊ 6 ತಿಂಗಳು ಹೋದ್ ಬಂದಮೇಲೆ ನನಗೆ ಸಿನಿಮಾ ಮಾಡಲ್ಲ ಅಂತ ಗೊತ್ತಾಗೋಯ್ತು. ಅದಾದಮೇಲೆ ನನ್ನ ಸಿನಿಮಾ ಬೇರೆ ಪ್ರೊಡ್ಯೂಸರ್ ಸಿಕ್ಕಿದ್ದು, ನಾನು ಸಿನಿಮಾ ಮಾಡ್ಕೊಂಡು ಬಂದೆ. ಅವ್ರ ಮನೆಯವ್ರಿಗೆ ಹೇಳಿದ್ರೆ ಅವ್ರ ಮನೆ ನಮ್ಮನ್ನು ಕೇಳಿಕೊಟ್ಟೆ ಅಂತ ಕ್ವಶನ್ ಮಾಡಿದ್ರೆ ನಾನೇನದು ಆನ್ಸರ್ ಮಾಡೋಕ್ಕಾಗುತ್ತೆ? ಒಂದು. ಆಮೇಲೆ ನಂಗೆ ಚೆಕ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರು. ಆ ಚೆಕ್ನೂ ಫೇಕ್ ಚೆಕ್, ಅಂದರೆ ಸ್ಟಾಪ್ ಪೇಮೆಂಟ್ ಮಾಡಿದ್ದಾರೆ. ಅದು ಯೂಸ್ ಆಗಲ್ಲ ಅಂತ ಗೊತ್ತಾಗಿದೆ. ಬಟ್ ಅದ್ಮೇಲೆ ನಾನು ಚೀಟಿಂಗ್ ಕೇಸ್ ಬುಕ್ ಮಾಡ್ಬೋದು. ಅದನ್ನು ಅಡ್ವೊಕೇಟ್ನ ಕನ್ಸಲ್ಟ್ ಮಾಡಿದ್ದೀನಿ. ಚೆಕ್ ಅವ್ರದ್ದು ಅಂತ ಗೊತ್ತಿದೆಯಲ್ಲ. ಸೊ ಅಕೌಂಟ್ ಕ್ಲೋಸ್ ಮಾಡಿದ್ದಾರೆ. ಸೊ ಅವ್ರು ಪಕ್ಕಾ ಪ್ಲ್ಯಾನ್ ಮಾಡಿನೇ. ಸೊ ಹೆಂಗೆ ಅಂದರೆ ನಾವು ನಮ್ಮನ್ನು ಎದುರಿಸ್ಕೊಂಡ್ರೆ ದುಡ್ಡು ಕೊಡಬಾರ್ದು ಅನ್ನೋ ಥಾಟಲ್ಲಿ ಅವ್ರಿಗೆ ಈ ಥರ ಮಾಡಿದ್ರು. ನನ್ನ ಮನೆ ಹತ್ರ ಹೋಗಿ ಏನು ಮಾಡೋಕ್ಕಾಗತ್ತೆ? ರೋಡಲ್ಲಿ ನಿಂತ್ಕೊಂಡ್ರು ಪೊಲೀಸ್ ಕೇಸ್ ಆಗುತ್ತೆ, ನನ್ನ ಮನ ಮರ್ಯಾದೆ ಹೋಗುತ್ತೆ, ಅವ್ರ ಮನ ಮರ್ಯಾದೆ ಹೋಗುತ್ತೆ. ಇಲ್ಲ, ಒಂದು ನಮ್ಮ ಕುಟುಂಬ ಅಂತ ತಡ್ಕೊಂಡು ಬಂದು ಇಲ್ಲಿವರೆಗೂ. ಇವತ್ತು ನನ್ನ ಕೊನೆ ಆಪ್ಷನ್ ಈ ಥರ. ಈಗ ಅವ್ರು ಮೀಡಿಯಾ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾರೆ, ದಯವಿಟ್ಟು ಕ್ಲಿಯರ್ ಮಾಡಿ ಅಂತ. ಅವ್ರ ಬಗ್ಗೆ ಹೇಳಬೇಕು ಅಂತ ಬಂದಿಲ್ಲ. ಇದು ಮುಖಾಂತರ ಅಟ್ಲೀಸ್ಟ್ ಅರ್ಥ ಮಾಡಿಕೊಂಡು ಅವ್ರ ಮನುಷ್ಯತ್ವ ಇದ್ದರೆ, ಅವ್ರಿಗೂ ಸ್ವಾಭಿಮಾನ ಇದ್ದರೆ, ಅವರು ಒಂದು ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿರೋರು, ನಾವು ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿರೋ, ನಮಗೂ ಕಷ್ಟಗಳು ಗೊತ್ತು, ಅವ್ರಿಗೂ ಕಷ್ಟ ಗೊತ್ತು. ಯಾರ ಮನೆ ಮಕ್ಳಿಗೂ ಅವಮಾನ ಆಗಬಾರ್ದು, ಯಾರ ಮನೆ ಮಕ್ಳಿಗೂ ಮೋಸ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನನ್ನಂಥ ಎಷ್ಟೋ ಜನ ಮೋಸ ಆಗಿರ್ಬೋದು, ಅವ್ರಿಗೂ ಒಂದು ಲೆಸನ್ ಆಗಲಿ. ಸೊ ನಮ್ಮ ಮನೇಲಿ ತಂದೆ ತಾಯಿಗೆ ಏನೂ ಗೊತ್ತಿಲ್ಲ. ಇವತ್ತು ಎಲ್ಲ ಗೊತ್ತಾಗ್ತಾಯಿದೆ. ಅವರು ಭಯ ಪಡ್ತಾರೆ, ಮುಂದೆ ಏನಾಗುತ್ತೆ, ನನ್ನ ಮಗನಿಗೆ ಏನು ಮಾಡ್ತಾರೆ ಅಂತ. ಮುಂದೆ ನನಗೇನು ಹೆಚ್ಚು ಕಡಿಮೆ ಆದರೆ ಅದು ಇವರೇ ಜವಾಬ್ದಾರಿ ಆಗಿರ್ತಾರೆ. ಸರ್, ಈಗ ಅವರ ಜೊತೆ ನೀವು ಹೇಳ್ತಾ ಇದ್ರಿ 2016ರಿಂದನೂ ಕೂಡ ನನಗೆ ಅವ್ರ ಜೊತೆ ಬಾಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಮನೆ ಹತ್ರನೂ ಹೋಗ್ತಾ ಇದ್ವಿ, ಅವ್ರ ಮನೆ ನಮ್ಮ ಮನೆ ಒಂದೇ ಥರ ಅಂತ ಟ್ರೀಟ್ ಮಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ನಂದಕಿಶೋರ್ ಅವ್ರ ಪರಿಚಯ ಆದಮೇಲೆ ಅವ್ರ ಬ್ರದರ್ ತರುಣ್ ಸುಧೀರ್ ಅವರು ಕೂಡ ನಿಮಗೆ ಪರಿಚಯ ಇದ್ದೇ ಹಾಗೆ ಆಗ್ತಾರೆ. ಸೊ ಅವರ ಗಮನಕ್ಕೆ ಏನೋ ತಂದಿದ್ರಾ ನೀವು ಈ ಒಂದು ವಿಚಾರವನ್ನ ಅಂತ? ಸರ್, ಇನ್ನೊಂದು ತರುಣ್ ಜಿ ಅವ್ರಿಗೆ ನಾನು ನಂದಕಿಶೋರ್ ಜೊತೆ ಕ್ಲೋಸ್ ಆಗಿರೋ ವಿಷಯ ಗೊತ್ತಿಲ್ಲ. ಅವ್ರು ಐಡೆನ್ ಸಿಕ್ಕಲ್ಲೇ ಇದ್ದರು. ಜನರಲಾಗಿ ಸಿನಿಮಾ ಇಂಡಸ್ಟ್ರಿಲಿ ಇರೋರು ಕಲಾವಿದರು ಸಂಪರ್ಕ ಸಿಗ್ತಾರೆ, ಕ್ರಿಕೆಟ್ ಮ್ಯಾಚಲ್ಲಿ ಸಿಗ್ತಾರೆ. ಹಂಗೆ ತರುಣ್ ಸರ್ ಪರಿಚಯ ಆಗಿದ್ರು. ನಾನು ತರುಣ್ ಸರ್ ಹತ್ರ ಪರ್ಸ್ನಲಾಗಿ ಕಾಲ್ ಮಾಡಿ ಮಾತಾಡಿದೆ. ಈ ಥರ ನಂಗೆ ದುಡ್ಡು ಕೊಡಬೇಕು ಅಂತ. ಯಾವಾಗ ಕೊಟ್ಟೆ, ಈ ಥರ ಆಗಿದೆ ಅಂತೆಲ್ಲ ಹೇಳಿದೆ. ಅವ್ರು ಒಂದೇ ಮಾತು ಹೇಳಿದ್ರು, ನನಗೆ ಸಂಪರ್ಕ ಎಲ್ಲ ಒಂದು ಮಾತು ಹೇಳ್ತೀನಿ, ಬಟ್ ದುಡ್ಡು ಅದ್ರ ಬಗ್ಗೆ ನಾನು ಏನು ಉತ್ತರ ಕೊಡೋಕ್ಕಾಗಲ್ಲ. ನಿನಗೇನು ಸಿನಿಮಾ ಪ್ರಮೋಷನ್ ಮಾಡಬೇಕಾ ಅಥವಾ ನಿನ್ನ ಸಿನಿಮಾಗೆ ಏನಾದರೂ ಹೆಲ್ಪ್ ಮಾಡಬೇಕಾ, ಅದು ನಾನು ಮಾಡ್ತೀನಿ. ಸೊ ಅಷ್ಟು ಹೇಳಿದ್ರು. ಅದು ಬಿಟ್ಟು ಸಿನಿಮಾ ಬಿಟ್ಟು ಬೇರೆ ದುಡ್ಡು ವಿಷಯ ಬಂದಾಗ ನನಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಅಂತ ಡೈರೆಕ್ಟಾಗಿ ಹೇಳಿದ್ರು. ಸೊ ಅವರು ಸಿನಿಮಾಗೆ ಏನು ಬೇಕೋ ಅದನ್ನು ನಾನು ಸಪೋರ್ಟನ್ನು ಮಾಡ್ತೀನಿ, ಹಣದ ವಿಚಾರ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಸರಿ. ಸೊ ಸರ್, ಇವಾಗ 22 ಲಕ್ಷ ಅನ್ನುವಂಥದ್ದು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ. ಬಿಕಾಸ್ ಯಾಕಂತಂದ್ರೆ ಆ 1,000 ರೂಪಾಯಿ ನಾವು ದುಡಿಬೇಕು ಅಂತಂದರೆ 1 or 2 ಡೇಸ್ ಬೇಕಾಗುತ್ತೆ. ಬಿಕಾಸ್ ನಮ್ಮ ಖರ್ಚುಗಳು ಅದು ಇದೆಲ್ಲ ಸೇವ್ ಮಾಡಿ ಇಟ್ಕೋಬೇಕು ಅಂತಂದರೆ ನಿಮ್ಮ ಹಿನ್ನೆಲೆ ಏನು ಸರ್? ಅಷ್ಟೊಂದು ಅಮೌಂಟನ್ನು ಎಲ್ಲಿಂದ ತಂದ್ರಿ, ಹೆಂಗೆ ಕೊಟ್ರಿ ಅಂತ? ಸರ್, ಹಿನ್ನೆಲೆ ಏನೂ ಇಲ್ಲ ಸರ್. ನಾವು ಮಿಡ್ಲ್ ಕ್ಲಾಸ್ ಕುಟುಂಬದವ್ರು ಸರ್. ನಮ್ಮದು ಇನ್ನೇನು ಹಿನ್ನೆಲೆ ಏನಿಲ್ಲ. ಕೋಟಿಟ್ಟಿರೋ ಅಮೌಂಟು ಸಾಲ ಮಾಡಿ ನನಗೊಂದು ರೆಪ್ಯುಟೇಷನ್, ಊರಲ್ಲೊಂದು ಮರ್ಯಾದೆ ಇರುತ್ತೆ. ಸೊ ಎಲ್ಲಿ ಅವಮಾನ ಆಗುತ್ತೆ, ಮನೇಲಿ ತಂದೆ ತಾಯಿ ಗೊತ್ತಾಗುತ್ತೆ ಅಂತ ಕೂಡಿಟ್ಟಿರೋ ಅಮೌಂಟ್ನ ನಾನು ಅಲ್ಲಿ ಕೊಟ್ಕೊಂಡು, ನಾನು ಸ್ವಲ್ಪ ಕೆಲಸ ಮಾಡ್ಕೊಂಡು ಎಲ್ಲ ಕೂಡಿಟ್ಕೊಂಡು ಅಮೌಂಟ್ನ ಕೊಟ್ಟಿರೋದು ಸರ್. ನಮಗೇನು ಆರ್ಥಿಕವಾಗಿ ನಾವು ಅವ್ರ ಥರ ಕೋಟಿಗಟ್ಟಲೆ ಸಂಭಾವನೆ ತೊಗೊಳ್ಳಲ್ಲ ಸರ್. ನಾವು ಇನ್ನೂ ನಮ್ಗೆ ಯಾರೂ ಸಂಭಾವನೆ ಕೊಡ್ತಾಯಿಲ್ಲ ಸಿನಿಮಾ ಕ್ಷೇತ್ರದಲ್ಲಿ. ನಮ್ಗೆ ಕರೆದು ಅವಕಾಶನೇ ಕೊಡಲ್ಲ. ಇನ್ನು ಸಂಭಾವನೆ ಎಲ್ಲಿ ಸಿಗುತ್ತೆ ಹೇಳಿ? ಫೈನಲಿ ನಿಮ್ಮ ಕಾನೂನಾತ್ಮಕ ಹೋರಾಟ ಯಾವ ರೀತಿ ಇರುತ್ತೆ? ಇನ್ ಕೇಸ್ ಅವ್ರು ಕೊಟ್ಟರೆ ಪರವಾಗಿಲ್ಲ, ಸರಿ ಬಿಡಪ್ಪ, ಆಯಿತು, ಆಗಿದ್ದಾಗೋಯ್ತು, ಇಷ್ಟು ದಿನ ನನಗೂ ಏನೋ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು. ಕೊಟ್ಟಿಲ್ಲ ಅಂತಂದರೆ ಯಾವ ರೀತಿ ಆ್ಯಕ್ಷನ್ ತೊಗೊಳೋದಕ್ಕೆ ರೆಡಿ ಆಗಿದ್ದೀರಾ ಅಂತ? ಸರ್, ಏನು ಅಂದರೆ ನಾವು ಅಣ್ಣಮ್ಮ ದೇವಸ್ಥಾನ ಕುಟುಂಬದವರು. ನಾವು ದೇವ್ರ ಪೂಜೆ ಮಾಡೋರು, ದೇವ್ರ ತಲೆ ಮೇಲೆ ಹೂವಿಟ್ಟು ಪೂಜೆ ಮಾಡೋರು. ಯಾರ ತಲೆನೂ ಹೊಡೆದಿಲ್ಲ, ಯಾರ ತಲೆನೂ ತೆಗಿಯಲ್ಲ. ಸೊ ನಾವು ಕಲ್ತಿರೋದೇನೆಂದರೆ ಒಳ್ಳೇದು ಬಯಸಬೇಕು ಅಂತ, ಕೆಟ್ಟದ್ದು ಬಯಸಬಾರ್ದು ಅಂತ. ಈಗಲೂ ನಾನು ಮೀಡಿಯಾ ಮುಂದೆ ಬಂದಿರೋದು ಒಳ್ಳೇದು ಬಯಸಿದೆ, ಕೆಟ್ಟದ್ದು ಬಯಸೋಕ್ಕೆ ಬಂದಿಲ್ಲ. ಯಾವುದೇ ಥರ ನಾನು ಬಿಟ್ಟು ಪಬ್ಲಿಸಿಟಿ ತೊಗೊಳಕ್ಕೆ ಗಿಮಿಕ್ ಮಾಡೋಕ್ಕೆ ಬಂದಿಲ್ಲ. ನಾನು ಕಷ್ಟ ಹಂಚ್ಕೊತಾ ಇದ್ದೀನಿ. ನಾವು ದೇವಸ್ಥಾನ ಕುಟುಂಬದವರಾಗಿದ್ದ ಒಳ್ಳೆ ರೀತಿಯಲ್ಲಿ ಅವ್ರ ಹತ್ರ ದುಡ್ಡು ಕೇಳೋಕ್ಕೆ ತೊಗೊಳ್ಳೋಣ ಅಂತ ಅಷ್ಟೇ ಪ್ರಯತ್ನ ಪಡ್ತಾ ಇರೋದು. ಸೊ ಅವರು ಅರ್ಥ ಮಾಡಿಕೊಂಡು ನಿಜವಾಗ್ಲೂ ಅವರು ದೇವ್ರನ್ನೇ ಪೂಜೆ ಮಾಡ್ತಿದ್ರೆ, ಒಳ್ಳೆ ರೀತಿಯಲ್ಲಿ ಅವ್ರ ಮನಸ್ಸಲ್ಲಿ ದೇವ್ರಿಗೆ ನಂಬಿಕೆ ಇದ್ದು ಅರ್ಥ ಮಾಡಿಕೊಂಡು ನಾನು ದುಡ್ಡು ಕೊಟ್ಟು ಕ್ಲಿಯರ್ ಮಾಡಿದ್ರೆ
ಅವ್ರಿಗೂ ಒಳ್ಳೇದು ನನಗೂ ಒಳ್ಳೇದು. ಇಲ್ಲ ಆದರೆ ನಾನು ಕಾನೂನು ರೀತಿಯಲ್ಲಿ ಹೋಗ್ತೀನಿ ಸರ್. ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ನಾನು ಅದೇನು ಬೇಕೋ ಅದು ಕಾನೂನು ರೀತಿಯಲ್ಲಿ ವಕೀಲರ ಮುಖಾಂತರ ನಾನು ಮುಂದೆ ಫೈಟ್ ಮಾಡ್ತೀನಿ ಸರ್. ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ನಿಮ್ಮ ವಿಚಾರ ಸಾಕಷ್ಟು ಸುದ್ದಿ ಮಾಧ್ಯಮಗಳಲ್ಲೆಲ್ಲನೂ ಕೂಡ ಸುದ್ದಿ ಆಗ್ತಾನೆ ಬಂದಿದೆ. ಸೊ ಈಗ ಸುದೀಪ್ ಸರ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಅವ್ರ ಕಡೆಯವ್ರು ಯಾರು ಅವ್ರ ಗಮನಕ್ಕೆ ತಂದಿರ್ತಾರೆ, ಇಲ್ಲ ಅಂತಂದ್ರೆ ಅವ್ರು ಶೂಟಿಂಗ್ ಬ್ಯುಸಿಯಲ್ಲಿ ಇರ್ತಾರೆ ಅಂತಲೇ ಅನ್ಕೊಳ್ಳೋಣ. ಸೊ ಅವ್ರ ಗಮನಕ್ಕೆ ಬಂದರೆ ಇನ್ ಕೇಸ್ ಅವ್ರು ಏನಾದ್ರು ಕಾಲ್ ಮಾಡಿದ್ರಾ, ಅಥವಾ ಇನ್ ಕೇಸ್ ನೀವು ಅವ್ರ ಗಮನಕ್ಕೆ ತೊಗೊಂಡು ಹೋಗಿದ್ರಾ ಅಂತ ಮಾತನಾಡಿಸುವಂಥ ಪ್ರಯತ್ನ, ಅಥವಾ ಈ ಒಂದು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಿಕೊಡಿ ಅನ್ನುವಂತಹ ಪ್ರಯತ್ನವನ್ನು ಏನಾದರೂ ಮಾಡಿದ್ರಾ ಅಂತ? ಸೊ ಇಲ್ಲಿ ತನಕ ಯಾರನ್ನೂ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಸರ್. ನಾನು ಅದೇ ಈಗ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಇವತ್ತು ಬೆಳವಣಿಗೆ ನೋಡಿಕೊಂಡು ಸುದೀಪ್ ಸರ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸುದೀಪ್ ಸರ್ನ ಅವರು ಶೂಟಿಂಗ್ ಬ್ಯುಸಿ ಇದ್ದಾರೆ ಅಂದ್ಕೊಂಡಿದ್ದೀನಿ. ಅವ್ರು ಫ್ರೀ ಟೈಮಲ್ಲಿ ನೋಡಿಕೊಂಡು ಅವ್ರ ಮನೆಯವರೆಗೂ ಹೋಗಿ ಅವ್ರ ಹತ್ರ ನನ್ನ ನೋವನ್ನು ಹೇಳ್ಕೊಳ್ತೀನಿ. ಅವರಿಂದ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ನೋಡೋಣ. ಇಲ್ಲಾದರೆ ಶಿವಣ್ಣನ ಮನೆಗೂ ಹೋಗ್ತೀನಿ, ಅವ್ರಿಗೊಂದು ವಿಷಯ ಮುಟ್ಟಿಸ್ತೀನಿ. ಯಾಕಂದರೆ ನಮ್ಮ ಕುಟುಂಬ ಇವರು. ನಂದಕಿಶೋರ್ ಆಗ್ಬೋದು, ತರುಣ್ ಸುಧೀರ್ ಆಗ್ಬೋದು, ಮತ್ತು ಸುಧೀರ್ ಎಲ್ಲ ನಮ್ಮ ಸಿನಿಮಾ ಕುಟುಂಬ. ಯಾರಿಗೂ ನೋವು ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ನಮ್ಮ ಕುಟುಂಬದ ಪ್ರಾಬ್ಲಮ್ ನಮ್ಮ ಕುಟುಂಬದಲ್ಲೇ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಆಗದೇ ಇದ್ದ ಪಕ್ಷಕ್ಕೆ ನಾನು ಕಾನೂನು ಮೊರೆ ಹೋಗ್ತೀನಿ. ಈಗ ಹೇಳ್ತಾ ಇದ್ರೆ ಆಗದೇ ಇರೋ ಪಕ್ಷಕ್ಕೆ ಅಂತ ಇಷ್ಟು ದಿನಗಳ ಡೆಡ್ಲೈನ್ ಅನ್ನುವಂಥದ್ದು ಏನಾದರೂ ಕೊಟ್ಟಿದ್ದೀರಾ? ಬಿಕಾಸ್ ಯಾಕಂದ್ರೆ ನೀವು ಸಾಲ ಮಾಡಿ ಬಂದಿರ್ತೀರಾ, ನಿಮಗೂ ಕೂಡ ಅಲ್ಲಿ ಬಡ್ಡಿ ಕೊಡಿ, ಸಾಲ ಕೊಡಿ, ಅಸಲು ಕೊಡಿ ಅಂತ ಹೇಳ್ಬಿಟ್ಟು ಕೇಳುವಂಥ ಪ್ರೆಷರು ಬೇರೊಬ್ಬರ ಕಡೆಯಿಂದ ನಿಮಗೆ ಬಂದಿರುತ್ತೆ. ಈಗ ನಾವು ತೊಗೊಂಡಿರೋದಲ್ಲ, ನಾವು ಕಷ್ಟಪಟ್ಟು ಕೊಟ್ಬೇಡ ಅನ್ನೋದಕ್ಕೆ ಬೇರೊಬ್ಬರು ಕೊಟ್ಟಿರ್ತೀವಿ, ಆ ಕಡೆ ಅವ್ರು ಕೊಡ್ತಿಲ್ಲ, ನೀವು ಇವ್ರು ಕೊಡೋಕ್ಕಾಗ್ತಿಲ್ಲ. ಸೊ ಡೆಡ್ಲೈನ್ ಇಷ್ಟು ದಿನ ಅಂತ ಏನಾದರೂ ಕೊಟ್ಟಿದ್ದೀರಾ, ಅಥವಾ ಇಲ್ಲ ಅಂತಂದರೆ ಇಲ್ಲಿವರೆಗೂ ಕಾಯ್ತೀನಿ ಅಂತ ಏನಾದರೂ ಹೇಳ್ತೀರಾ ನಮ್ಮ ಮಾಧ್ಯಮದ ಮೂಲಕ ಅಂತ? ಸರ್ ಅವ್ರು ಅರ್ಥ ಮಾಡ್ಕೋಬೇಕು ಸರ್. ಇಲ್ಲಿವರು ಎವ್ರಿ ಡೇ ಡೆಡ್ಲೈನೇ ಕೊಟ್ಟಿದ್ದೀನಿ ಸರ್. ಮಂಗಳವಾರ ಅವರು ಡೆಡ್ಲೈನ್ ಕೊಟ್ಟಿದ್ದಾನೆ. ಮೀಡಿಯಾ ಮುಂದೆ ಹೋಗ್ತೀನಿ ಅಥವಾ ಇಂಟಿಮೇಷನ್ ಕೊಟ್ಟಿದ್ದೀನಿ. ಅವರು ನಿನ್ನ ಕೇಳೇನಾಗುತ್ತೆ ಮಾಡ್ಕೋ ಅಂತ ಓಪ್ಲೆಸ್ ಸರ್ ರಿಪ್ಲೈ ಮಾಡೋರು. ಅವರು ಅದು ನಿಮಗೆಲ್ಲ ಕಳಿಸಿದ್ದೀನಿ ಅದನ್ನು ಸ್ಕ್ರೀನ್ಶಾಟ್ನ. ಸೊ ನಾನು ಅವ್ರಿಗೆ ಹೇಳೋದಂದರೆ ಸೋಮವಾರ ಒಳಗಡೆ ಕ್ಲಿಯರ್ ಮಾಡಿದ್ರೆ ನನಗೂ ಅನುಕೂಲ ಆಗುತ್ತೆ. ಇಲ್ಲ ಆದರೆ ಅವರು ಹಿಂಗೆ ಮಂಡತನ ಮಾಡಿ ಕೊಡೋದೇ ಇಲ್ಲ ಅಂತಂದರೆ ಮುಂದೆ ಏನಾಗುತ್ತೆ ಅದು ಮಾಡ್ತೀನಿ ಸರ್. ಬಟ್ ನನಗೇನಾದರೂ ಹೆಚ್ಚು ಕಡಿಮೆ ಮಾಡಿ ನಂಗೆ ಥ್ರೆಟಿಂಗ್ ಕಾಲ್ಸ್ ಬರ್ತಾಯಿದೆ. ಸುಮ್ಮನೆ ಮೀಡಿಯಾ ಹೆಸರು ಹೇಳ್ಕೊಂಡು ಇಲ್ಲಿಗೆ ಬಂದು ಮೀಟ್ ಮಾಡೋಕ್ಕೆ ಕರಿತಿದ್ದಾರೆ. ಯಾಕಂದ್ರೆ ನಾನು ಮೀಡಿಯಾದವ್ರು ಯಾರೋ ನನಗೆ ಗೊತ್ತು. ಅನ್ನೋನ್ ನಂಬರ್ಸ್ ಕಾಲ್ ಬರ್ತಾರೆ. ಮತ್ತು ಕೆಲವರು ಪ್ರೊಡ್ಯೂಸರ್ಸ್, ಅವ್ರು ಬೇಕಾಗಿರೋ ಪ್ರೊಡ್ಯೂಸರ್ಸ್ ಎಲ್ಲ ಫೋನ್ ಮಾಡಿ ಆಫೀಸ್ ಬಾ ಅಂತ. ಅವ್ರಿಗೆ ಹೇಳೋದು ಒಂದೇ ಮಾತು, ಇಷ್ಟು ದಿನ ಯಾರೂ ನನ್ನ ಸಂಪರ್ಕ ಮಾಡಿಲ್ಲ, ಇವತ್ತು ಯಾಕೆ ಸಂಪರ್ಕ ಮಾಡ್ತಿದ್ದೀರಾ? ಅಂದರೆ ಆ ಮನುಷ್ಯನಿಗೆ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ನೀವು ಸಂಪರ್ಕ ಮಾಡ್ತಿದ್ದೀರಾ. ಬಟ್ ನನಗಾಗಿರೋ ಪ್ರಾಬ್ಲಮ್ ಯಾರೂ ನೋಡ್ತಾ ಇಲ್ಲ. ಕೂತ್ಕೊಂಡು ಸಾಲ್ವ್ ಮಾಡೋಣ, ಏನೋ ಸೆಟ್ಲ್ಮೆಂಟ್ ಮಾಡೋಣ ಅಂದರೆ ಏನು ಸೆಟ್ಲ್ಮೆಂಟ್ ಮಾಡ್ತಾರೆ? ದಯವಿಟ್ಟು ನಿಮಗೂ ಹೇಳ್ತೀನಿ, ನಿಮಗೂ ಒಂದು ಸ್ವಾಭಿಮಾನ ಮನುಷ್ಯತ್ವ ಇದ್ದರೆ ಆ ಮನುಷ್ಯ ಮಾಡಿರೋ ತಪ್ಪು, ಆ ಮನುಷ್ಯನ ಪರವಾಗಿ ಬರ್ದಿರಾ ನನ್ನ ಪರವಾಗಿ ನಿಂತ್ಕೊಂಡು ನಂಗೆ ನ್ಯಾಯ ಕೊಡಿಸಿ ಅಂತ ಹೇಳ್ತೀನಿ. ಈಗ ತಾನೇ ಹೇಳ್ತಾ ಇದ್ರೆ ಥ್ರೆಟಿಂಗ್ ಕಾಲ್ಸ್ ಎಲ್ಲ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಕಾಲ್ಸ್ ಬಂದಿದೆ, ಆ್ಯಂಡ್ ಯಾರೆಲ್ಲ ಹೇಳುವಂಥ ಪ್ರಯತ್ನವನ್ನು ಏನಾದರೂ ಮಾಡ್ತೀರಾ, ಯಾರ್ಯಾರು ಕಾಲ್ ಮಾಡಿದ್ರು ಅಂತ? ಸರ್ ಕೆಲವು ಕಾಲ್ ಮೀಡಿಯಾ ಅಂತ ಹೇಳ್ಕೊಂಡು ಬನ್ನಿ ಅಲ್ಲಿ ಮೀಟ್ ಆಗೋಣ, ಇಲ್ಲಿ ಮೀಟ್ ಆಗೋಣ ಕರಿತಿದ್ರೆ ನಾನು ಎಲ್ಲೂ ಹೋಗ್ತಾ ಇಲ್ಲ. ನಾನು ಆ್ಯಕ್ಚುಲಿ ಊರಲ್ಲೇ ಇದ್ದೆ, ನಾನು ಎಲ್ಲೂ ಮೀಟ್ ಆಗ್ತಾ ಇಲ್ಲ. ಅದಕ್ಕೆ ಊರಲ್ಲೇ ಎಲ್ಲರಿಗೂ ನಾನು ಇಂಟ್ರ್ಯೂ ಕೊಡ್ತಾ ಇದ್ದೀನಿ. ಸೊ ಕಾಲ್ ಬರ್ತಾನೆ, ನಾನು ಅನ್ನೋನ್ ನಂಬರ್ಸ್ ಕಾಲ್ ಗೊತ್ತಾಗುತ್ತಲ್ಲ, ನಾನು ಹೋಗ್ತಾ ಇಲ್ಲ. ಇವ್ರದ್ದು ಅವ್ರದ್ದು ಫ್ರೆಂಡ್ಸೇ ಲಾಸ್ಟ್ ಟೈಮ್ ಒಂದ್ಸಲ ಹೇಳಿದರು ನನಗೆ. ಒಂದು ವರ್ಷ ಬಿಫೋರು ನನಗೆ ಧಮಕಿ ಹಾಕಿದ್ರು, ಏನು ಮಾಡ್ತೀಯ ಮಾಡ್ಕೊ, ನನಗೆ ಗೊತ್ತು, ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ಆ ರೋಡಿಗೆ ಗೊತ್ತು, ಈ ರೋಡಿಗೆ ಗೊತ್ತು ಅಂತ ಕೆಲವರು ಹೆಸರೆಲ್ಲ ಹೇಳಿದರು. ಈಗ ಅವೆಲ್ಲ ಬೇಡ ಅಂತ ನಾನು. ಬಟ್ ಕೆಲವರು ಪ್ರೊಡ್ಯೂಸರ್ಸ್ ಎಲ್ಲ ಕಾಲ್ ಮಾಡಿದರು, ನಿನ್ನ ಸಿನಿಮಾ ನಾನು ರಿಲೀಸ್ ಮಾಡಿಕೊಡ್ತೀನಿ, ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತೀನಿ ಅಂತ. ಸರ್ ಅದು ದುಡ್ಡು ಕೊಟ್ಟರೆ ಯಾರು ಬೇಕೋ ಮಾಡ್ತಾರೆ, ಸಿನಿಮಾ ರಿಲೀಸು ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತಾರೆ. ಫ್ರೀಯಾಗಿ ಯಾರೂ ಮಾಡಿಕೊಡಲ್ಲ. ಅದು ನಿಮ್ಮ ಗಮನಕ್ಕೆ ಗೊತ್ತಿರಬೇಕು. ನಾನು ನಿಮ್ಮ ಹತ್ರ ಬಂದ್ರೂ ನೀವು ನನ್ನ ದುಡ್ಡು ಕೇಳ್ತೀರಾ ಅಲ್ವಾ? ಫ್ರೀಯಾಗಿ ನೀವು ಮಾಡಿಕೊಡ್ತೀರಾ? ಇಲ್ಲ ತಾನೇ. ಮತ್ತು ಅವ್ರು ವಹಿಸ್ಕೊಂಡು ವಕಾಲತ್ತಾಗಿ ಬರಬೇಡಿ. ಒಬ್ಬ ಕಲಾವಿದನ ಮೋಸ ಆಗಿದೆ, ಕಲಾವಿದನ ಪರವಾಗಿ ನಿಂತ್ಕೊಂಡು ಅವ್ರು ಮೋಸ ಮಾಡಿರೋರಿಗೆ ಉಗಿದು ಉಪ್ಪಿನಕಾಯಿ ಹಾಕಿ ನನಗೆ ಹೆಲ್ಪ್ ಮಾಡಿ, ಅಷ್ಟೇ ಹೇಳಬಲ್ಲೆ ನಾನು. ಒಂದು ವರ್ಷದ ಹಿಂದೆನೇ ನಂದಕಿಶೋರ್ ಅವರು ನಿಮಗೆ ಆ ರೋಡಿಗೆ ಗೊತ್ತು, ಈ ರೋಡಿಗೆ ಗೊತ್ತು ಅಂತ ಹೇಳ್ಬಿಟ್ಟು ಧಮಕಿ ಹಾಕಿದ್ರು ಅಂತ? ಸರ್ ಹಾಕಿದ್ರು ನನಗೆ. ಅವ್ರು ಲಾಯರ್ ಗೊತ್ತು, ಹೈಕೋರ್ಟ್ ಲಾಯರ್ ಗೊತ್ತು, ನಾನು ಏನು ಬೇಕೋ ಮಾಡ್ತೀನಿ, ನೀನು ಕಂಪ್ಲೇಂಟ್ ಕೊಟ್ಕೋ, ನಾನು ಬೈಲ್ ಮಾಡಿಸ್ಕೊಳ್ತೀನಿ. ಸರ್ ಸುಮಾರು ಥರ ಕನ್ವೆನ್ಷನ್ ನಡೆದಿದೆ. ಅದಾದಮೇಲೆ ಅವರು ನನ್ನ ಸಂಪರ್ಕ ಇಲ್ಲ. ಸೊ ನಾನು ಅವಾಗಿಂದ ಸ್ವಲ್ಪ ನಾನು ಹುಷಾರಾಗೋ ಸ್ಟಾರ್ಟ್ ಮಾಡಿದೆ. ನನಗೇನು ಬೇಕು ಅವತ್ತಿಂದ ನಾನು ಪ್ರೂಫ್ ಇಟ್ಕೊಳ್ಳೋ ಸ್ಟಾರ್ಟ್ ಮಾಡಿ. ಅಲ್ಲಿವರೆಗೂ ಪ್ರೂಫ್ ಇಟ್ಕೊಂಡಿರಲಿಲ್ಲ ಅವ್ರದ್ದು. ಅವ್ರು ಯಾವಾಗ ನಾನು ಧಮಕಿ ಹಾಕೋ ಸ್ಟಾರ್ಟ್ ಮಾಡಿದ್ರು ಆವಾಗಿಂದ ನಾನು ಮಾಡಿದ್ರೆ ಪ್ರೂಫ್ ಇಟ್ಕೊಳ್ಳೋ ಸ್ಟಾರ್ಟ್ ಮಾಡಿದೆ. ಅವ್ರ ಚಾಟ್ ಮಾಡೋದೆಲ್ಲ ಯಾಕಂದ್ರೆ ಡಿಜಿಟಲ್ ಎವಿಡೆನ್ಸ್ ಯೂಸ್ ಆಗುತ್ತೆ ಮುಂದಕ್ಕೆ ಅಂತ, ಅದೊಂದೇ ಒಂದೊಂದು ಪ್ರತಿಯೊಂದು. ಬಟ್ ಅವ್ರು ಹುಷಾರಾಗ್ಬಿಟ್ಟು ಏನು ಮಾಡೋದು, ವಾಟ್ಸಪ್ಪಲ್ಲಿ ವಾಯ್ಸ್ ನೋಟು ಒಂದು ವ್ಯೂ ಕಳಿಸಿದ್ರು, ಒಂದ್ಸಲಿ ಕೇಳಿಸ್ಕೋಬೋದು ಅಂತ. ಹಂಗಾಗಿ ಕೆಲವೊಂದು ನಿಮಗೆಲ್ಲ ಏನು ಕಳಿಸಿ ಅದೆಲ್ಲ ಏನು ಮಾಡೋದು, ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಕಳಿಸಿರೋದು. ಫೈನಲಿ ಏನು ಹೇಳ್ತೀರಾ ಅಂತ? ಏನಿಲ್ಲ ಸರ್, ನಂಗೆ ದುಡ್ಡು ಬಂದರೆ ನಮ್ಮ ಬದುಕು ಕಟ್ಕೊಳ್ತೀರಿ, ಕನಸು ಸಿನಿಮಾ ರಿಲೀಸ್ ಮಾಡ್ತೀರಿ, ಗೆಲ್ಲುತ್ತಾ ಸೋಲುತ್ತಾ ಅಭಿಮಾನಿಗಳು ನೋಡ್ಕೊತಾರೆ. ಅಭಿಮಾನಿಗಳು ದೇವ್ರ ಸಮಾನ, ಅವ್ರ ಆಶೀರ್ವಾದ ಮಾಡಿದ್ರೆ ನಾನು ಇನ್ನೊಂದು ಸಿನಿಮಾ ಮಾಡ್ಬೋದು ಅಂತ. ಇಲ್ಲಾಂದರೆ ಬಂದಿದ್ದಾರೆ ಇಲ್ಲೇನು ಇಲ್ಲ ಗೊತ್ತಿಲ್ಲ ಅಂತ ಮತ್ತೆ ನಾವು ಊರಲ್ಲಿ ಉಳ್ಕೋಬೇಕಾಗತ್ತೆ. ದಯವಿಟ್ಟು ಅರ್ಥ ಮಾಡಿಕೊಂಡು ನಾನು ಅಮೌಂಟ್ ಕೊಟ್ಟು ಒಳ್ಳೆ ಮನುಷ್ಯರಾಗಿ, ಒಂದು ಒಳ್ಳೆ ತಂದೆ ತಾಯಿ ಸುಧೀರನ್ನ ಮೇರುನದ್ದ ಅವರು ಕಷ್ಟಪಟ್ಟು ಹೆಸರು ಮಾಡಿರೋರು. ನಿಮ್ಮ ತಮ್ಮನೂ ಕಷ್ಟಪಟ್ಟು ಸಿನಿಮಾ ಮಾಡಿ ಅವರು ಹೆಸರು ಮಾಡಿದ್ದಾರೆ. ಅವರಿಬ್ಬರು ಹೆಸರು ಕಳಂಕ ತರಬೇಡಿ. ಆಲ್ರೆಡಿ ಕಳಂಕ ತಂದಿದ್ದೀರಾ, ಇನ್ನು ಮುಂದೆ ತರಕ್ಕೆ ಕೆಲಸ ಮಾಡಿಬಿಡಿ. ದಯವಿಟ್ಟು ಅರ್ಥ ಮಾಡಿಕೊಂಡು ಮೀಡಿಯಾ ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ, ತೊಗೊಂಡಿರೋ ಸತ್ಯ ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ
ಒಂದಷ್ಟು ಮಾತುಗಳನ್ನು ಶೇರ್ ಮಾಡಿದ್ದಕ್ಕೆ. ಆದಷ್ಟು ಬೇಗ ನಿಮ್ಮ ಅಮೌಂಟ್ ಕ್ಲಿಯರ್ ಆಗಿಬಿಟ್ಟು ನಿಮ್ಮ ಸಿನಿಮಾನು ಕೂಡ ರಿಲೀಸ್ ಆಗಲಿ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ನಿರ್ದೇಶಕ ನಂದಕಿಶೋರ್ ಅವರ ಮೇಲೆ ಒಂದು 22 ಲಕ್ಷ ನನ್ನ ಹತ್ರ ಇಸ್ಕೊಂಡಿರುವಂತಹ ಆರೋಪವನ್ನು ಮಾಡ್ತಿರುವಂತಹ ಶಬರೀಶ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.